ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ನಮ್ಮ ದೇವರು ಪರಿಶುದ್ಧನ ಅದ್ವಿತೀಯನಾಗಿದ್ದಾನೆ. ಬನ್ನಿರಿ ಆತನನ್ನು ಘನಪಡಿಸುತ್ತಾ ಆರಾಧಿಸಿ ಕೊಂಡಾಡುವುದು ಯುಕ್ತವಾಗಿದೆ. ಯಾಕಂದರೆ ತನ್ನ ಕುಮಾರನ ಮರಣದ ಪುನರುತ್ಥಾನಗಳ ಮೂಲಕ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವಾತನು ಆತನೇ ಆಗಿದ್ದಾನೆ. ಹೌದು, ಆತನೇ ನಮ್ಮ ವಿಮೋಚಕನು. ಪಾಪದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ತಿರ ಬರುವ ಈ ಗೀತೆಯನ್ನು ಹಾಡುವ. ಸ್ವಾಮಿ ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ. ಶಿಕ್ಷಿಸಿದ ನೀತಿಯಿಂದ ಪ್ರೀತಿ ತೋರಿಸುವನು. ಪೇಟುಕೊಂಡ ಹಸ್ತದಿಂದ ಪೂರ್ಣವಾಸಿ ಮಾಡುವನು. ದುಃಖ ತಾಪತ್ರಯ ಹೆಚ್ಚಿ ರಾತ್ರಿ ಮುಚ್ಚಿಕೊಂಡಿತು. ನೀತಿ ಸೂರ್ಯ ಉದಯ ಹರ್ಷವುಂಟು ಮಾಡಿತು. ದೇವರನ್ನು ಆಶೆಯಿಂದ ಹುಡುಕುವ ಎಲ್ಲರೇ ಕೊಡುವನು ಕೃಪೆಯಿಂದ ಹರ್ಷ ಬೇಡುವಲ್ಲಿಯೇ. ಸಭೆಯರು ದಯಮಾಡಿ ಕುಳಿತುಕೊಳ್ಳಿ, ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಎಲ್ಲ ತಲೆಮಾರುಗಳವರು ಸ್ಮರಿಸ ಯೋಗ್ಯನಾದ ನಮ್ಮ ಪಿತೃಗಳ ದೇವರೇ, ನಮ್ಮನ್ನೆಲ್ಲ ಸಂಕಟಗಳಿಂದ ಪಾರು ಮಾಡುವುದಾಗಿ ವಾಗ್ದಾನ ಮಾಡಿದ್ದಿ. ನಮ್ಮ ಭಿನ್ನಗಳ ಮೊರೆಯೊಡನೆ ನಾವು ಅರಣ್ಯದೊಳಗೆ ಯಾತ್ರೆ ಮಾಡುವಂತೆ ಸಹಾಯ ನೀಡು. ನಿನ್ನಲ್ಲಿರುವ ಕ್ಷಮಾಗುಣದ ನಿಮಿತ್ತ ನಮ್ಮ ತಪ್ಪುಗಳನ್ನು ಗಣನೆಗೆ ತಾರದಿರು. ನಮ್ಮಲ್ಲಿನ ಅಪನಂಬಿಕೆಗಾಗಿ ವ್ಯಥೆಪಟ್ಟು ಪಶ್ಚಾತ್ತಾಪಡುವ ನಮ್ಮನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳಾಗುವಂತೆ ಮಾಡೆಂದು ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ, ದೇವರ ವಾಕ್ಯವನ್ನು ಕೇಳೋಣ. ಹಳೆ ಒಡಂಬಡಿಕೆಯಿಂದ ಕೀರ್ತನೆಗಳ ಸಂಗ್ರಹ 55ನೇ ಅಧ್ಯಾಯ 12ರಿಂದ 14 ವಚನಗಳನ್ನು ಕೇಳುವ. ಈ ಸಂಜೆ ಆರಾಧನೆಗಾಗಿ ಆರಿಸಿಕೊಂಡ ವೇದ ಭಾಗವು ಕೀರ್ತನೆಗಳ ಪುಸ್ತಕ ಅಧ್ಯಾಯ 55 ವಚನಗಳು 12ರಿಂದ 14ರವರೆಗೆ. ನನ್ನನ್ನು ದೂಷಿಸುವವನು ವೈರಿ ಆಗಿದ್ದರೆ ತಾಳಿಕೊಂಡೇನು. ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ಆದರೆ ನೀನು ನನಗೆ ಸ್ವಕೀಯನೂ ಆಪ್ತಮಿತ್ರನೂ ಅಲ್ಲವೇ. ನಾವು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ ಎಂಬುದೇ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ ಮಾನವೀಯ ಕರ್ತನೆ ನೀ 40 ದಿನವು ಸಂಗೀತವನ್ನು ಹಾಡುವ. ಧ್ಯಾನ ಉಪವಾಸವ
महाकष्टशोधने देहात्माके बरलु महाजयशालिये सहायवा ನೀಡುನಿ ದಿವ್ಯ ಶಾಂತಿ ಸಂತಸ ನಾವು ಆಗತರ್ವೆವು ದಿವ್ಯ ದೂತ ವೃಂದವು ಸೇವೆಯನ್ನು ಗೈವುದು ರಕ್ಷಿಸೋ ಹೇ ರಕ್ಷಕ ರಕ್ಷಿಸಿದು ಹತ್ತಿರ ಈಕ್ಷಿಸುವೆನಂತ್ಯದಿ ಮೋಕ್ಷದ ಸಂಪದವ. ನಾವೆಲ್ಲರೂ ಎದ್ದು ನಿಂತು ಸುವಾರ್ಥ ವೇದ ಭಾಗವನ್ನು ಕೇಳೋಣ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 18ರಿಂದ 30 ವಚನಗಳು. The second reading for today's worship service is taken from Gospel according to St. John, chapter 13, verses 18 to 30. You call me teacher and Lord, and you are right, for so I am. If I then, your Lord and teacher, have washed your feet, you also ought to wash one another's feet. For I have given you an example that you also should do just as I have done to you. Truly, truly, I say to you, a servant is not greater than his master, nor is a messenger greater than the one who sent him. If you know these things, blessed are you if you do them. I am not speaking of all of you. I know whom I have chosen, but the scripture will be fulfilled. He who ate my bread has lifted his heel against me. I am telling you this now, before it takes place, that when it does take place, you may believe that I am he. Truly, truly, I say to you, whoever receives the one I send receives me, and whoever receives me receives the one who sent me. After saying these words, Jesus was troubled in his spirit and testified, truly, truly, I say to you, one of you will betray me. The disciples looked at one another, uncertain of whom he spoke. One of his disciples, whom Jesus loved, was reclining at table close to Jesus. So Simon Peter motioned to him to ask Jesus of whom he was speaking. So that the disciple, leaning back against Jesus, said to him, Lord, who is it? Jesus answered, it is he to whom I will give this morsel of bread, when he had dipped the morsel, and he gave it to Judas, the son of Simon Iscariot. Then after he had taken the morsel, Satan entered into him. Jesus said to him, what are you going to do? Do quickly. Now one at the table knew why he said this to him. Some thought that because Judas had the money bag, Jesus was telling him, buy what we need for the feast, or that he should give something to the poor. So after receiving the morsel of bread, he immediately went out, and it was night. Praise be to thee, O Christ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಶ್ರಮಕಾಲದ ಪವಿತ್ರವಾರದ
ಮೊದಲನೆಯ ದಿವಸ ನಾವು ಈ ದಿವಸ ಧ್ಯಾನ ಮಾಡಲು ಇಲ್ಲಿಗೆ ಬಂದಿದ್ದೇವೆ. ಬಂದಿರುವಂಥ ನಿಮ್ಮೆಲ್ಲರನ್ನು ನಾನು ಕರ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ ಮತ್ತು ಈ ಆರಾಧನೆಯನ್ನು ವೀಕ್ಷಿಸಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ನಾನು ಕರ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ದಿವಸ ನಮ್ಮ ಮಧ್ಯದಲ್ಲಿ ಸಹೋದರ ಪ್ರವೀಣ್ ಕ್ರಿಸ್ಟೋಫರ್ ಅವರು ಬಂದಿರುತ್ತಾರೆ. ಪ್ರವೀಣ್ ಕ್ರಿಸ್ಟೋಫರ್ ಅವರು ಸ್ಯಾಕ್ ಸಂಸ್ಥೆಯಲ್ಲಿ ಆಡಳಿತ ವಿಭಾಗದಲ್ಲಿ ಅವರು ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಅನೇಕ ಸಭೆಗಳನ್ನು ಸಂಧಿಸುತ್ತಾ ದೇವರ ಸಂದೇಶವನ್ನು ತಿಳಿಸ್ತಕ್ಕಂಥದ್ದು ಮತ್ತು ಅನೇಕರನ್ನು ದೇವರ ವಾಕ್ಯದಲ್ಲಿ ಬಲಪಡಿಸುವಂಥ ಕಾರ್ಯವನ್ನು ಅವರು ಮಾಡ್ತಾಯಿದ್ದಾರೆ. ಭಾಳ ಶ್ರಮಪಟ್ಟು ದೇವರ ಸೇವೆಯನ್ನು ಮಾಡ್ತಕ್ಕಂಥ ಪ್ರವೀಣ್ ಕ್ರಿಸ್ಟೋಫರ್ ಅವರು ವಿಶೇಷವಾಗಿ ದೇವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ದೇವರು ಅವರಿಗೆ ಕೊಟ್ಟಂಥ ಒಂದು ಆಶೀರ್ವಾದ. ಅವರ ಕುಟುಂಬನ ಸ್ವಾಮಿ ಆಶೀರ್ವದಿಸಿದ್ದಾನೆ. ಈ ರೀತಿಯಲ್ಲಿ ಅವರು ಈ ದಿವಸ ನಮ್ಮ ಮಧ್ಯೆ ದೈವ ಸಂದೇಶವನ್ನು ಕೊಡಲು ಬಂದಿರುತ್ತಾರೆ. ಅವರನ್ನು ಕೇಳಿಕೊಂಡಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಬಹಳ ದೂರದಿಂದ ಬಂದಿದ್ದಾರೆ. ಹೀಗಾಗಿ ಅವ್ರು ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸುತ್ತೇನೆ ಮತ್ತು ಈ ದಿವಸದ ಸಂದೇಶವನ್ನು ಕೊಡಲಿಕ್ಕೆ ಅವರನ್ನು ನಾನು ಆಹ್ವಾನಿಸುತ್ತೇನೆ. ಕರ್ತ ಸಿದ್ಧವಾಗಿದ್ದೇನೆ ಒಂದು ಚರಣ ಹಾಡು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಬಳಿ ಬಂದು ನಿನ್ನಿಂದ ಈ ದಿನ ಒಂದು ಹೊಸ ಸ್ಪರ್ಶವನ್ನು ಅಪೇಕ್ಷಿಸಿ ಬಂದಿರುವಾಗ ನೀನು ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ನಿನ್ನಲ್ಲಿ ವಿನಂತಿಸುತ್ತೇವೆ. ಕರ್ತನೆ ಸ್ವಾಮಿ, ನಿನ್ನಲ್ಲಿ ನಾವು ಬೇಡುವಂಥದ್ದು ನಮ್ಮ ಹೃದಯಗಳ ಮೇಲೆ ನಿನ್ನ ಬೆರಳುಗಳನ್ನಿರಿಸಿ ನಿನ್ನ ವಾಕ್ಯವನ್ನು ಮತ್ತೊಂದಾವರ್ತಿ ಸ್ಪಷ್ಟವಾಗಿ ಬರೆಯಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ನಿನ್ನ ಸೇವೆಗೆ ಅಡ್ಡಿ ಬರುವಂಥ ಎಲ್ಲ ಸೈತಾನನ ಕುತಂತ್ರಗಳನ್ನು ಯೇಸುವಿನ ಹೆಸರಿನಲ್ಲಿ ನಿಲ್ಲಲಿಕ್ಕೆ ಆಜ್ಞಾಪಿಸುತ್ತೇವೆ. ಕರ್ತನೆ, ಈ ಅವಕಾಶಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಸಭೆಯವರಾದ ನಿಮ್ಮೆಲ್ಲರಿಗೂ ನಾನು ಬಹಳಷ್ಟು ಆಭಾರಿಯಾಗಿದ್ದೇನೆ. ನಿಮ್ಮ ಮಧ್ಯದಲ್ಲಿ ಬಂದು ನಾನು ದೇವರ ವಾಕ್ಯವನ್ನು ಉಣಬಡಿಸಲಿಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕೋಸ್ಕರ ಮತ್ತು ಸಭೆಯವರಾದ ನಿಮ್ಮೆಲ್ಲರ ಆಹ್ವಾನ ಮತ್ತು ಸಭಾಪಾಲನಾ ಸಮಿತಿ ಹಾಗೂ ನಮ್ಮ ಅಯ್ಯನವರ ಒಂದು ಆಹ್ವಾನಕ್ಕೋಸ್ಕರ ಆಭಾರಿಯಾಗಿದ್ದೇನೆ. ನಾನು ಕೆಲಸ ಮಾಡುವಂಥ ಸೌತ್ ಏಷ್ಯಾ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಕ್ರಿಶ್ಚಿಯನ್ ಸ್ಟಡೀಸ್ ಎಂಬುವ ಆ ಒಂದು ಸಂಸ್ಥೆಯ ಪರವಾಗಿ ಸಹ ನಿಮಗೆ ನಮ್ಮೆಲ್ಲರ ಒಂದು ಗ್ರೀಟಿಂಗ್ಸನ್ನು ತಿಳಿಸುವಾತನಾಗಿದ್ದೇನೆ. ಆ ಸಂಸ್ಥೆಯಲ್ಲಿ ಥಿಯಾಲಜಿಕಲ್ ಸ್ಟಡೀಸ್ ಈಗ ನಡೀತಾ ಇದೆ. ನಿಮ್ಮಲ್ಲಿ ಅನೇಕರು ಒಂದು ವೇಳೆ ಸಭೆಗೆ ಕಾಲೇಜಿಗೆ ಬಂದು ಅಲ್ಲಿ ಓದಲಿಕ್ಕೆ ಆಗದೇ ಇರುವಂಥವರಿಗೋಸ್ಕರ ಆನ್ಲೈನ್ ಟ್ರೈನಿಂಗನ್ನು ಸಹ ನಮ್ಮಲ್ಲಿ ಸಿಗುವಂಥದ್ದಾಗಿದೆ. ಆಸಕ್ತಿ ಉಳ್ಳವರು ನೀವು ನನ್ನ ಹತ್ರ ಸಂದರ್ಶಿಸುವುದು ಅಥವಾ ಏನವ್ರ ಹತ್ರ ಕೇಳಿದರೆ ಇದರ ಬಗ್ಗೆ ಹೆಚ್ಚಾದಂಥ ಮಾಹಿತಿ ನಿಮಗೆ ಸಿಗುವಂಥದ್ದಾಗಿರ್ತದೆ. ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಇರುವಂತಹ ಒಂದು ಅಂಶ, ನಾವು ಯಾವ ಒಂದು ಉದ್ದೇಶದಿಂದ ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದೇವೆ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಓದುವ ಹಾಗೆ, ನೀವು ಯಾಕೆ ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಿ? ಬರೀ ನೀವು ರೊಟ್ಟಿ ತಿಂದು ಅದರಿಂದ ತೃಪ್ತಿ ಹೊಂದಿ ಅದಕ್ಕೋಸ್ಕರ ನೀವು ನನ್ನನ್ನು ಹಿಂಬಾಲಿಸುತ್ತಾ ಇದ್ದೀರೋ?
ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಬಂದಂಥ ಜನರುಗಳಿಗೆ ಕೇಳುವಂಥ ಪ್ರಶ್ನೆ, ನೀವು ಏಕೆ ನನ್ನನ್ನು ಹಿಂಬಾಲಿಸ್ತೀರಿ ಎಂಬುದಾಗಿ. ಒಂದು ವೇಳೆ ಯೇಸುವು ಸಹ ಆ ಪ್ರಶ್ನೆ ನಮಗೆ ಕೇಳುವುದಾದರೆ ನಮ್ಮ ಉತ್ತರ ಎಂಥದ್ದಾಗಿರ್ತದೆ ಎಂಬುದಾಗಿ ನಾವು ಈ ದಿನ ಯೋಚನೆ ಮಾಡುವಂಥದ್ದು ಬಹಳಷ್ಟು ಮುಖ್ಯ. ನಾವು ಯಾಕೆ ಯೇಸುವನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ ಈ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾವು ಯೂದನನ್ನು, ಅವನ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಮುಂದಿನ ಸ್ಲೈಡ್ ಬ್ರದರ್. ಲೈಫ್ ಲೆಸನ್ಸ್ ಥ್ರೂ ದ ಲೈಫ್ ಆಫ್ ಜೂಡಾಸ್ ಎಂಬುದಾಗಿ, ಯಾವ ರೀತಿಯಲ್ಲಿ ಯೂದನ ಜೀವಿತದ ಮೂಲಕ ನಾವು ಏನನ್ನು ಕಲಿಯಬಹುದು ಎಂಬುದಾಗಿ ಭಾಳಷ್ಟು ಸಾರಿ ನೆನೆಸ್ತೀವಿ. ಇವನ ಜೀವನದಿಂದ ನಾವೇನು ಕಲಿತೀವಿ ಎಂಬುದಾಗಿ. ಯಾರಾದರೂ ನಮ್ಮಲ್ಲಿ ಯೂದ ಎಂಬುದಾಗಿ ಇರುವಂತಹ ಹೆಸರನ್ನು ಕೇಳಿದ್ದೇವೋ? ಇಲ್ಲ. ಆದರೆ ಒಬ್ಬ ಮಹಿಳೆ ಸೈಬೋರಿಯಾ ಎಂಬುವ ಆಕೆ ತನ್ನ ಮಗನಿಗೆ ಯೂದ ಎಂಬುದಾಗಿ ಹೆಸರಿಟ್ಟಳು. ಯೂದ ಎಂದರೆ ಅರ್ಥ, ಅದು ಇಟ್ಸ್ ಎ ಗ್ರೀಕ್ ವರ್ಷನ್ ಆಫ್ ಜೂಡಾಸ್, ಅಂದರೆ ಪ್ರೈಸ್ ಎಂಬುದಾಗಿ, ನಾವು ಸ್ತುತಿ ಎಂಬುದಾಗಿ ನಾವು ಇಲ್ಲಿ ಬಹಳಷ್ಟು ಸಾರಿ ಕೇಳಿರ್ತೀವಿ. ಅದೇ ಅರ್ಥ ಜೂಡಾಸ್ ಎಂಬುದಾಗಿ ಅರ್ಥ, ಯೂದ ಎಂಬುದಾಗಿ. ಯೂದನು ಅಂದರೆ ಯಹೂದನ ಅರ್ಥ ಎಂಬುದಾಗಿ. ಎಲ್ಲ ತಾಯಿಗಳು ಮಕ್ಕಳನ್ನು ಬೆಳೆಸುವ ಹಾಗೆಯೇ ಇವನನ್ನು ಸಹ ಬೆಳೆಸಿದ್ದಳು. ಆದರೆ ಅವನು ಬೆಳೆದಂಥ ರೀತಿ ಎಲ್ಲರಿಗೆ ಹಾಗೇನೇ ಬೆಳೆದ, ಯೇಸುವನ್ನು ಸಹ ಹಿಂಬಾಲಿಸುವಂಥವನಾದ. ಈ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಬಹಳಷ್ಟು ಆಕರ್ಷಣೆಗೆ ಯೋಗ್ಯನಾಗಿ ಇರುವಂಥವನು ಯೂದನು ಎಂಬುದಾಗಿ ನಾವು ಗಮನಿಸುವಂಥವರಾಗ್ತೇವೆ. ಹೀ ಈಸ್ ಎ ಪರ್ಸನ್ ಹೂ ಈಸ್ ಎ ವೆರಿ ಅಟ್ರಾಕ್ಟಿವ್ ಪರ್ಸನ್, ಜೂಡಾಸ್. ಯಾಕೆಂದರೆ ಅವನು ಬಂದಂಥ ಹಿನ್ನೆಲೆಯಿಂದ ಅವನು ಆದಂಥದ್ದು ಎಂಥದ್ದು. ದೇವರ ವಾಕ್ಯದಲ್ಲಿ ನೋಡುವುದಾದರೆ ಜೂಡಾಸ್ ಇಸ್ಕರಿಯೋತ್ ಸನ್ ಆಫ್ ಸೈಮನ್ ಎಂಬುದಾಗಿ ಒಂದು ಕಡೆ ಬರ್ತದೆ. ಆದರೆ ಯೇಸು ಸ್ವಾಮಿಯು ಮುಂದೆ ಕೊನೆಯದಾಗಿ ನೋಡುವ ಪರ್ಡಿಷನ್, ಅಂದರೆ ಕನ್ನಡದಲ್ಲಿ ಅದು ಸರಿಯಾದಂಥ ತರ್ಜುಮೆ ಮಾಡಿದರೆ ವಿನಾಶಪುತ್ರ ಎಂಬುದಾಗಿ ಯೂದನಿಗೆ ಹೆಸರಿಡಬಹುದು. ರಾತ್ರಿಯ ಛಾಯೆ, ರಾತ್ರಿಯ ಚಿತ್ರ, ಕುಟುಂಬದ ಕುರಿಮರಿ ಎಂಬುದಾಗಿ ಕರೆಯಲ್ಪಡುವಂತಹ ಈ ಒಬ್ಬ ಯೂದನು ಆಗಿದ್ದನು. ಬಹಳಷ್ಟು ಆಕರ್ಷಣೆಗೆ ಯೋಗ್ಯನೂ ಆಗಿರುವಂಥ ಈ ಯೂದನು. ಯೇಸು ಸ್ವಾಮಿಯು ತನ್ನ ಶಿಷ್ಯರನ್ನು ಆಯ್ದುಕೊಳ್ಳುವಂಥ ಸಮಯದಲ್ಲಿ ನಾವು ನೋಡುವುದಾದರೆ ಇಡೀ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಆತನು ಬಂದು ಆತನ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡನು ಎಂಬುದಾಗಿ. ಎ ಬ್ಯಾಡ್ ಜಡ್ಜ್ ಆಫ್ ಕ್ಯಾರೆಕ್ಟರ್ ವೆನ್ ಹಿ ಚೋಸ್ ಜೂಡಾಸ್. ಯೇಸುವು ಈ ಯೂದನನ್ನು ಆರಿಸಿಕೊಳ್ಳುವಾಗ ಈ ವಕ್ರ ಬುದ್ಧಿ ಇರುವಂತಹ ಈ ವ್ಯಕ್ತಿಯನ್ನು ಯಾಕೆ ಆರಿಸಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಆರಿಸಿಕೊಂಡ ದಿನವೇ ಆತನು ಹೇಳಿದ್ದು, ಇಲ್ಲಿ ನಿಮ್ಮಲ್ಲಿ ಒಬ್ಬನಿದ್ದಾನೆ, ಹಿ ಈಸ್ ಅ ಸನ್ ಆಫ್ ಡೆವಿಲ್ ಎಂಬುದಾಗಿ. ಸ್ವಾಮಿ ಯೂದನ ಬಗ್ಗೆ ಆಗಲೇ, ಅವನನ್ನು ಆರಿಸಿಕೊಳ್ಳುವಾಗಲೇ ಸ್ವಾಮಿ ಹೇಳುವಂಥದ್ದಾಗಿದೆ. ಆದರೆ ಇದೆಲ್ಲವೂ ಯಾಕೆ? ಆ ದೇವರ ವಾಕ್ಯವು ನೆರವೇರುವುದಕ್ಕೋಸ್ಕರ ಆತನು ಅದನ್ನು ಮಾಡಿ ಮುಗಿಸುವುದನ್ನು ನೋಡ್ತೇವೆ. ಯೇಸು ಸ್ವಾಮಿ ಇನ್ನು ಇದ್ದಂಥ ಎಲ್ಲ 12 ಶಿಷ್ಯರೊಟ್ಟಿಗೆ ಅವರನ್ನು ಸಹ ಮಿನಿಸ್ಟ್ರಿ, ಅವರು ಹೋಗಿ ದೆವ್ವಗಳನ್ನು ಬಿಡಿಸಿದರು, ಅನೇಕ ಜನರನ್ನು ಸ್ವಸ್ಥತೆ ಪಡಿಸಿದರು. ಅವರೆಲ್ಲ ಸ್ವಸ್ಥತೆ ಪಡಿಸಿ ಯೇಸು ಸ್ವಾಮಿ ಹತ್ತಿರಕ್ಕೆ ಬಂದು, ಸ್ವಾಮಿ ಬಹಳಷ್ಟು ಸಂತೋಷದಿಂದ ಬಂದಿದ್ದೇವೆ, ನಾವು ಪ್ರಾರ್ಥನೆ ಮಾಡುವಾಗ ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದೆವು, ಸ್ವಸ್ಥತೆ ಮಾಡಿದೆವು ಎಂಬುದಾಗಿ ಸ್ವಾಮಿಗೆ ಬಂದು ಅವರು ವರದಿಯನ್ನು ಒಪ್ಪಿಸುವಾಗ ಸ್ವಾಮಿ ಹೇಳಿದ್ದು, ಇದರ ಬಗ್ಗೆ ನೀವು ಸಂತೋಷ ಪಡುವುದು ಬೇಡ, ಆದರೆ ನಿಮ್ಮ ಹೆಸರು ದೇವರ ರಾಜ್ಯದಲ್ಲಿ, ದೇವರ ಜೀವಬಾಧ್ಯದ ಪಟ್ಟಿಯಲ್ಲಿ ಬರದದೆ ಎಂಬುದಾಗಿ ನೀವು ಸಂತೋಷಿಸಿದರೆ ಹೊರತು ಈ ಎಲ್ಲ ಕಾರ್ಯಗಳು ಆಗಿದೆ ಎಂಬುದಾಗಿ ನೀವು ಸಂತೋಷಿಸುವುದು ಬೇಡ ಎಂಬುದಾಗಿ. ಜೀವನಕ್ಕೆ ಬೇಕಾದಂತಹ ಎಲ್ಲವೂ ಇದ್ದಂತಹ ವ್ಯಕ್ತಿ ಆಗಿದ್ದನು ಯೂದನು. ಈ ಹ್ಯಾಡ್ ದ ರೈಟ್ ಅಸೋಸಿಯೇಷನ್, ಯೇಸುವಿನ ಸ್ನೇಹಿತನಾಗಿ ಕರೆಯಲ್ಪಟ್ಟಂಥವನು.
ವಿಶ್ವದಲ್ಲಿ ಇರುವಂಥ ದ ಬೆಸ್ಟ್ ಬೈಬಲ್ ಕಾಲೇಜ್ ಆ್ಯಂಡ್ ದ ಬೆಸ್ಟ್ ಬೈಬಲ್ ಟೀಚರ್ ವಾಸ್ ದ ಟೀಚರ್ ಆಫ್ ಜೂಡಾಸ್, ಬಟ್ ಯೆಟ್ ಹಿ ಫೇಲ್. He had the right reputation, he had the right participation, he was in the ministry. ಅಪೊಸ್ತಲರ ಕೃತ್ಯದಲ್ಲಿ ನೋಡುವುದಾದರೆ 1ನೇ ಅಧ್ಯಾಯದಲ್ಲಿ he was numbered along with us ಎಂಬುದಾಗಿ ಆ ಉಳಿದಂಥ 11 ಶಿಷ್ಯರು ಹೇಳುವಂಥದ್ದು. he was numbered along with us ಎಂಬುದಾಗಿ ನಾವು ನೋಡ್ತೇವೆ. why did he do all of this? ಯೂದನು, he was so effective in the ministry that for 3.5 years nobody amongst all of his disciples could ever disciples of Jesus could recognize the character of Judah. ಒಂದು ವೇಳೆ ಯೂದನು ಅವನು ತಪ್ಪಿ ಹೋಗಿದ್ದೇನೆ ಸ್ವಾಮಿ ಎಂಬುದಾಗಿ ಪಶ್ಚಾತ್ತಾಪ ಪಟ್ಟು ಒಂದು ವೇಳೆ ಅವನು ದೇವರ ಕಡೆಗೆ ತಿರುಗಿದ್ದರೆ ಹೊಸ ಒಡಂಬಡಿಕೆಯಲ್ಲಿ ಅವನು ಎಷ್ಟೋ ಭಾಗಗಳನ್ನು ಬರೆದಿರಬಹುದು ಎಂಬುದಾಗಿ ಅನೇಕ ಜನರು ಹೇಳುವಂಥವರಾಗಿರ್ತಾರೆ. ಯಾಕೆ ಅಂದರೆ ಯೇಸು ಸ್ವಾಮಿ ಆರಿಸಿಕೊಂಡಂಥ ಎಲ್ಲ ಶಿಷ್ಯರಲ್ಲಿ ಈ ಒಬ್ಬ ಯೂದನು ಒಬ್ಬನೇ ದಕ್ಷಿಣ ಪ್ರಾಂತ್ಯದಲ್ಲಿ ಇದ್ದಂಥ ವ್ಯಕ್ತಿ. ಬೇರೆಯವರೆಲ್ಲ ಗಲಿಲಾಯದ ಉತ್ತರದವರು. ಯೇಸು ಸ್ವಾಮಿಯ ಶಿಷ್ಯರನ್ನು ಆರಿಸುವಾಗ ಯೇಸು ಸ್ವಾಮಿಯೊಟ್ಟಿಗೆ ಅನೇಕ ಜನರಿದ್ದರು. ಬೇರೆ ವಿಧ ಈ ಮೀನು ಹಿಡಿಯುವಂಥವರು, ಸುಂಕದವರು ಮತ್ತು ಇವನೊಟ್ಟಿಗೆ ಇರುವಂಥ ಬೇರೆ ಕೆಲಸ ಮಾಡುವಂಥವರಿದ್ದರು. ಈಗ ಒಬ್ಬ ಟ್ರೆಷರರ್ ಬೇಕು. ಯಾರನ್ನ ಆಯ್ಕೆ ಮಾಡ್ತೇವೆ? ನಾವು ಮಾಡುವಂಥ ಅಭ್ಯಾಸಗಳೇನೆಂದರೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಭಾಳ ಇದೆ ಅವ್ರನ್ನ ಹಾಕಿ ನಾಮಿನೇಟ್ ಮಾಡಿ ಇವರನ್ನು ಮಾಡುವ ಎಂಬುದಾಗಿ ಹೇಳುವುದು ಭಾಳ ಸಹಜ ಅಲ್ವಾ? ಯಾರಾದರೂ ನಮ್ಮಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡೋದ್ರೆ ನೀನು ನಮ್ಮ ಚರ್ಚ್ ಟ್ರೆಷರರ್ ಆಗು ಅಂತ ನಾವು ಹೇಳ್ತೀವಿ. ಚರ್ಚ್ ಆಗಲಿ ಅಥವಾ ನಮ್ಮ ಸಂಸ್ಥೆಯ ಟ್ರೆಷರರ್ ಆಗ್ರಿ ಎಂಬುದಾಗಿ ಕೇಳುವಂಥದ್ದು. ಆದರೆ ಇಲ್ಲಿ ಸುಂಕದವರು ಇದ್ದರು, ಲೀವಿ ಮತ್ತಾಯ ಇಬ್ಬರು ಇದ್ದರು. ಅವ್ರಿಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಅವರಿಗೆ ಅದು ಕೊಡಲಿಲ್ಲ. ಆದರೆ ಯಾವುದೋ ರೀತಿಯಲ್ಲಿ ಇವನು ದಕ್ಷಿಣ ಪ್ರಾಂತ್ಯದವನು, ಈ ವಾಸ್ ಫಸ್ಟ್ ಕ್ಲಾಸ್ ಸಿಟಿಸನ್ ಎಂಬುದಾಗಿ ಇರುವಂತಹ ಆ ಒಂದು ಮನೋಭಾವದಿಂದ ಅವನನ್ನು ಆರಿಸಲ್ಪಟ್ಟಿರಬಹುದು ಎಂಬುದಾಗಿ ಅನೇಕರು ನೆನೆಸುವಂಥದ್ದು. ಈ ಮೂರುವರೆ ವರ್ಷ ಅನೇಕ ಜನರುಗಳಿಗೆ ಮೋಸ ಮಾಡಿದರು. ಅವನ ನಿಜ ಬಣ್ಣ ಗೊತ್ತಾಗದೇ ಇದ್ದಾಗ್ಯೂ ಯೇಸು ಸ್ವಾಮಿಗೆ ಅದು ಗೊತ್ತಿತ್ತು. ಯೇಸು ಸ್ವಾಮಿಯನ್ನು ಎಷ್ಟಾಗಿ ಅವನು ಹಿಂಬಾಲಿಸಿದನು. ಆದರೆ ಯೇಸು ಸ್ವಾಮಿ ಎಲ್ಲಿರ್ತಾರೆ, ಯಾವ ಸಮಯದಲ್ಲಿ ಎಲ್ಲಿರ್ತಾರೆ, ಅವರೇನು ಮಾಡ್ತಾರೆ ಎಂಬುದಾಗಿ ಅವನಿಗೆ ಅಷ್ಟು ಚೆನ್ನಾಗಿ ಚಿರಪರಿಚಿತನಾಗಿದ್ದನು. ಯೇಸು ಸ್ವಾಮಿಯು ನಾವು ಕೊನೆ ರಾತ್ರಿ ಭೋಜನದ ಸಮಯದಲ್ಲಿ ಯೇಸು ಸ್ವಾಮಿ ತಿರುಗೊಂದಾವರ್ತಿ ಹೇಳುವುದು, ನನ್ನನ್ನು ನಿಮ್ಮಲ್ಲಿ ಒಬ್ಬನು ಒಪ್ಪಿಸುವಾತನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ನಾನಾ ಸ್ವಾಮಿ ಎಂಬುದಾಗಿ ಎಲ್ಲರ ಮುಂದೆ ಅವನು ಸಹ ಕೇಳಿದನು. ಎಂಥ ವಕ್ರಬುದ್ಧಿಯ ವ್ಯಕ್ತಿ ಎಂಬುದಾಗಿ ನಾವು ಗ್ರಹಿಸಬಹುದು. ಆಗ ಪೇತ್ರನು ಹೇಳಿದ, ಕೇಳು ಯೇಸುವನ್ನು ಯಾರು ಎಂಬುದಾಗಿ ಯೋಹಾನನನ್ನು ಕೇಳುವಾಗ, ಅವರು ಊಟ ಮಾಡುವಾಗ ನಾವು ಭಾಳಷ್ಟು ಸಾರಿ ನಮ್ಮ ಮನೆಗಳಲ್ಲಿ ಲೆನಾರ್ಡೋ ದ ವಿಂಚಿ ಅವನು ಮಾಡಿರುವಂಥ ಒಂದು ಪೋಸ್ಟರ್ ಹಾಕಿರ್ತೇವೆ, ಟೇಬಲ್ ಮೇಲೆ ಕೂತ್ಕೊಂಡು ಎಲ್ಲರೂ ಊಟ. ಅದು ಆ ಥರ ಅಲ್ಲ, ಅದು ಇಟ್ಸ್ ಅ ವೆರಿ ರಾಂಗ್ ಪಿಕ್ಚರ್. ಅವರು ಮಾಡುವಾಗ ಒಂದು ಅರ್ಧ ಮಲಗಿದ ಹಾಗೆ ಅವರು ಎಡಗಡೆಯಲ್ಲಿ ಈ ಥರ ಕೈ ಇಟ್ಟು ಈಗ ಊಟ ಮಾಡೋದು, ಅವ್ರ ಕಾಲು ಹಿಂದೆ ಉದ್ದವಾಗಿ ಮಲಗಿರುವಂತಹ ರೀತಿಯಲ್ಲಿ. ಯೋಹಾನನು ಹೀಗೆ ಮಲಗಿದ್ದಾನೆ, ಯೇಸುವಿನ ಎದೆಗೆ ಒರಗಿಕೊಂಡು ಕೇಳುವಂಥದ್ದು, ಸ್ವಾಮಿ ಯಾರು ಎಂಬುದಾಗಿ. ಆಗ ಯೇಸು ಸ್ವಾಮಿ, ಯಾರಿಗೆ ನಾನು ಊಟವನ್ನು ಅದ್ದಿ ಅವನಿಗೆ ಕೊಡ್ತೇನೋ ಅವನು ಎಂಬುದಾಗಿ ಪಕ್ಕದಲ್ಲಿ ಬಲಗಡೆಯಲ್ಲಿ ಕೂತಿರುವಂತಹ ಯೂದನಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆಗ ಯೋಹಾನನಿಗೆ ಮಾತ್ರ ಗೊತ್ತಾಯ್ತೇನೋ ಅವನೇ ಮಾಡ್ಬೋದು ಎಂಬುದಾಗಿ, ಬೇರೆಯವರೆಲ್ಲ ಗ್ರಹಿಸಲಿಲ್ಲ. ಆಗ ಯೂದನು ಅಲ್ಲಿಂದ ಹೊರಟು ಹೋಗುವುದನ್ನು ನಾವು ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಒಂದು ಯೂದನ ಜೀವಿತದಲ್ಲಿ ಕಲಿಯುವಂಥ ಮೊದಲನೇ ಒಂದು ಪಾಠ, ಹಿ ರೆಫ್ಯೂಸ್ಡ್ ಚೇಂಜ್. ಅವನ ಜೀವಿತದಲ್ಲಿ ದೇವರು ತರುವಂತಹ ಒಂದು ಮಾರ್ಪಾಟನ್ನು ಅವನು ಸ್ವೀಕರಿಸದೇ ಇರುವಂತಹ ವ್ಯಕ್ತಿಯಾಗಿದ್ದನು. ನಿಮ್ಮಲ್ಲಿ ಒಬ್ಬನು ಸೈತಾನನ ಪುತ್ರನು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ, ನಾವು ಸಭೆಗೆ ಬರುವಂಥವರಾಗಿರಬಹುದು, ಸಭೆಯ ಸದಸ್ಯರುಗಳಾಗಿರಬಹುದು, ಸಭೆಯ ಸಭಾಪಾಲನಾ ಸಮಿತಿಯಲ್ಲೂ ಇರಬಹುದು, ನಮ್ಮ ಡೈಸಿಷನ್ ಕೌನ್ಸಿಲ್ ಅಥವಾ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲೂ ಇರಬಹುದು. ಆದರೆ ಯೇಸುವನ್ನು ನಾವು ಅರಿತು ಹಿಂಬಾಲಿಸುತ್ತಾ ಇದ್ದೇವೋ ಇಲ್ಲವಾದರೆ, ಯೇಸುವಿನ ಶಿಷ್ಯರಲ್ಲೇ ಒಬ್ಬನು ಎಕ್ಸಾಂಪಲ್ ಇದ್ದಾನೆ,
ನಮ್ಮ ಜೀವಿತಗಳನ್ನು ನಾವು ಈಗ ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ. ಯೇಸುವಿನ ಕಾರ್ಯವು ನಮ್ಮ ಜೀವಿತದಲ್ಲಿ ಆಗಲಿಕ್ಕೆ ನಾವು ಅನುಮತಿಸುತ್ತಾ ಇದ್ದೇವೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಹೊರಗೆ ವಾಟ್ ವಿ ಡೂ ಔಟ್ಸೈಡ್ ಈಸ್ ನಾಟ್ ಇಂಡಿಕೇಟಿವ್ ಆಫ್ ವಾಟ್ ವಿ ಆರ್ ಇನ್ಸೈಡ್. ಅಂತರಂಗದಲ್ಲಿ ನಾವು ಏನಾಗಿದ್ದೇವೋ ಅದು ಬಹಳಷ್ಟು ಮುಖ್ಯವೇ ಹೊರತು ಬಹಿರಂಗವಾಗಿ ನಾವು ಮಾಡುವಂತಹ ವಿಷಯಗಳು, ಆಡಂಬರಕ್ಕೆ ಬೂಟಾಟಿಕೆಗೋಸ್ಕರ ಮಾಡುವಂತಹ ವಿಷಯಗಳು ಮುಖ್ಯವಲ್ಲ. ಯೂದನ ಹಾಗೆ ನಾವು ಇದ್ದೇವೋ. ಕ್ಯಾರೆಕ್ಟರ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕರಿಸ್ಮಾ. ಹಿ ವಾಸ್ ಸೋ ಕರಿಸ್ಮ್ಯಾಟಿಕ್. ಹೇಗೆ ನಾವು ಮುಂದೆ ನೋಡುವ ಯಾವ ರೀತಿಯಲ್ಲಿ ಯೂದನು ಹಿ ವಾಸ್ ಸೋ ಇನ್ಫ್ಲೂಯೆನ್ಷಿಯಲ್ ಆಫ್ ಆಲ್ ದ ಡಿಸೈಪಲ್ಸ್, ಅದರ್ವೈಸ್ ಹಿ ವುಡ್ ನಾಟ್ ಹ್ಯಾವ್ ಬೀನ್ ಎ ಟ್ರೆಷರರ್. He was able to influence all the people. ನಮ್ಮ ಜೀವಿತಗಳಲ್ಲಿ ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣಗಳು ಎಷ್ಟರವರೆಗೆ ಆತನಿಗೆ ಮೆಚ್ಚುಗೆ ಆಗಿದೆ ಎಂಬುದಾಗಿ ಬಹಳಷ್ಟು ಮುಖ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ಇವೆಲ್ಲವನ್ನು ಲಾರ್ಡ್ ವಿ ಹ್ಯಾವ್ ಡನ್ ಆಲ್ ಆಫ್ ದೀಸ್ ಥಿಂಗ್ಸ್ ಇನ್ ಯುವರ್ ನೇಮ್ ಎಂಬುದಾಗಿ ಯೇಸುವಿನ ಹತ್ತಿರ ಬಂದು ಅವರು ಹೇಳುವಾಗ ಯೇಸು ಹೇಳಿದ್ದು, ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ, ಅದಕ್ಕೋಸ್ಕರ ನೀವು ಸಂತೋಷಿಸಿರಿ. ನಾನು ಈ ಸಭೆಯಲ್ಲಿ ಫೌಂಡಿಂಗ್ ಮೆಂಬರ್ ಎಂಬುದಾಗಿ ಬಹಳಷ್ಟು ಪ್ರದೇಶಗಳಲ್ಲಿ ಹೇಳುವಂಥದ್ದು ಇರ್ತಾರೆ. ನನಗೆ ಅನೇಕ ಅನುಭವಗಳಾಗಿದೆ. ದೇವರ ಕೃಪೆಯಿಂದ ಕರ್ನಾಟಕದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ದೇವರ ವಾಕ್ಯವನ್ನು ಹಂಚಲಿಕ್ಕೆ ಅವಕಾಶಗಳು ಸಿಕ್ಕಾಗ ಅಲ್ಲಿರುವಂತಹ ಜನರುಗಳ ಅವರ ಒಡನಾಟ ನಾವು ನೋಡುವಾಗ ಇದು ಎಂಥದ್ದು ಸ್ವಾಮಿ ಎಂಬುದಾಗಿ ನೆನೆಸುವುದು ಬಹಳಷ್ಟು ದುಃಖಕರವಾದಂತಹ ವಿಷಯಗಳು ನಾನು ಅನುಭವಿಸಿರುವ ಆತನಾಗಿದ್ದೇನೆ. ಯಾಕೆಂದರೆ ಇದು ನಮ್ಮ ಸಭೆ, ನಾನು ಹೇಳಿದ ಹಾಗೆ ಕೇಳಬೇಕು, ಇವನು ಸಹ ಹಾಗೇ ಇದ್ದ ಎಂಬುದಾಗಿ. ಮೊದಲನೇದು, ಹಿ ರೆಫ್ಯೂಸ್ಡ್ ಚೇಂಜ್. ಎರಡನೇದು, ಜೂಡಸ್ ಹಿ ಹ್ಯಾಡ್ ಎ ಪಾರ್ಷಿಯಲ್ ಕಮಿಟ್ಮೆಂಟ್. ಬಾಧ್ಯತೆ, ಆ ದೇವರ ಕಡೆಗೆ ಇರುವಂತಹ ಒಂದು ಕಮಿಟ್ಮೆಂಟ್. ಸ್ವಲ್ಪ ಮಾಡ್ತೇನೆ, ಸ್ವಲ್ಪ ಬಿಡ್ತೇನೆ. ಯೇಸು ಸ್ವಾಮಿ ಹೇಳಿದ್ದಾದರೂ ನಾವು ಆತನನ್ನು ಸಂಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನನ್ನು ಹಿಂಬಾಲಿಸಬೇಕು ಎಂಬುದಾಗಿ. ಒಂದು ವೇಳೆ ನಾವು ಸಭೆಯಲ್ಲೂ ಒಂದು ಭಾಗ, ಕ್ರಿಸ್ತನಲ್ಲೂ ಒಂದು ಭಾಗ ಮತ್ತು ಲೋಕದಲ್ಲೂ ಸಹ ಅದೇ ರೀತಿ ಜೀವಿಸುವುದಾದರೆ ಬಹಳಷ್ಟು ಗಂಭೀರವಾದಂಥ ಸ್ಥಿತಿ ಆಗ್ತದೆ. ಕೆಲವು ಸಾರಿ ನಾವು ಮನೆಗಳಲ್ಲಿ ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಹೇಳ್ತೇವೆ, ನೋಡಿ 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 ಅಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಇಳಿದು ಬೀಳ್ತಾ ಇದೆ ಎಂಬುದಾಗಿ ಹೇಳ್ತೀವಿ. ಅದು ನಿಜವಾದಂಥ ನಕ್ಷತ್ರ ಅಲ್ಲ, ದಟ್ಸ್ ಎ ಮೀಟಿಯೋರೈಟ್. ನಿಜವಾದಂಥ ನಕ್ಷತ್ರ ಹಾಗೆ ಮಿನುಗ್ತದೇ ಇರ್ತದೆ. ಆದರೆ ಈ ಮೀಟಿಯೋರೈಟ್ಸ್ ಎಂಬುದಾಗಿ ಇರುವಂಥದ್ದು ಜೋರಾಗಿ ಬಂದು ಎಲ್ಲರಿಗೂ ಕಾಣಿಸಿಕೊಂಡು ಕೊನೆಯದಾಗಿ ಬೂದಿಯಾಗಿ ಹೋಗುವಂಥದ್ದು. ಅದೇ ರೀತಿ ನಾವಿದ್ದೇವೋ? ಯೂದನು ಆ ರೀತಿಯಲ್ಲಿದ್ದನು. ಹಿ ಪಾರ್ಟಿಸಿಪೇಟೆಡ್ ಇನ್ ದ ಮಿನಿಸ್ಟ್ರಿ. ಸೇವೆಯಲ್ಲಿ ಅವನು ತಾಳಿರ್ಬೋದಾರೆ, ಸೇವೆಯಲ್ಲಿ ಅವನು ಭಾಗವಹಿಸ್ತಾ ಇದ್ದನು. ಬಟ್ ಹಿ ವಾಸ್ ನಾಟ್ ದ ಪಾರ್ಟ್ ಆಫ್ ಜೀಸಸ್. ಹಿ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಮಿನಿಸ್ಟ್ರಿ, ಬಟ್ ಹಿ ವಾಸ್ ನಾಟ್ ದ ಪಾರ್ಟ್ ಆಫ್ ಜೀಸಸ್ ಬಿಕಾಸ್ ಹಿ ವಾಸ್ ಆಲ್ವೇಸ್ ಡೂಯಿಂಗ್ ದ ಮಿನಿಸ್ಟ್ರಿ. ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ 2 ತಿಮೋಥೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ಭಕ್ತಿಯ ವೇಷವಿದ್ದರೂ ಅದರ ಬಲವನ್ನು ಬೇಡವೆನ್ನುವಂಥವ್ರು ಇರ್ತಾರೆ. ದೇ ಹ್ಯಾವ್ ದ ಫಾರ್ಮ್ ಆಫ್ ಗಾಡ್ಲಿನೆಸ್ ಬಟ್ ದೇ ಡಿನೈ ದ ಪವರ್ ದೇರ್ ಆಫ್. ದೇ ಹ್ಯಾವ್ ದ ಫಾರ್ಮ್, ಒಂದು ಹೊರಗಡೆ ಇರುವಂತಹ ತೋರಿಕೆ ಆಗಿರುವಂಥದ್ದಾಗಿದೆ. 3ನೇ ಒಂದು ವಿಷಯ, ಯೂದನು ಯೇಸು ಸ್ವಾಮಿ ಆ ಒಂದು ದಿನಗಳಲ್ಲಿ ಲಾಜರನ ಮನೆಯಲ್ಲಿ ಊಟ ಮಾಡುವಾಗ ಆ ದಿವಸ ಒಬ್ಬ ಮಹಿಳೆ ಬಂದು ಯೇಸುವಿಗೆ ತನ್ನ ಕಾಲಿಗೆ ಮುದ್ದಿಟ್ಟು ಯೇಸುವಿಗೆ ಆ ಜಟಮಾಂಸ ತೈಲವನ್ನು ಸುರಿಸಿ ಯೇಸುವಿಗೆ ಆರಾಧನೆಯನ್ನು ಸಲ್ಲಿಸುವಂಥದ್ದನ್ನು ನೋಡ್ತೇವೆ. ಆಗ ಅವನು ಹೇಳಿದ್ದೇನು, ಇಷ್ಟೊಂದು ದುಡ್ಡು ಯಾಕೆ ವ್ಯರ್ಥ ಮಾಡಿದ್ರಿ? ಒಬ್ಬರ ಆರಾಧನೆಯನ್ನು ನೋಡಿ ಹಿ ಕಾಲ್ಡ್ ಇಟ್ ಆಸ್ ಎ ವೇಸ್ಟ್. ಈ ಆರಾಧನೆ ಯಾಕೆ ವೇಸ್ಟ್ ಮಾಡ್ತೀರಾ? ಅನೇಕ ಜನರಿದ್ದಾರೆ, ಅವರಿಗೆ ಊಟ ಕೊಡ್ಬೋದಲ್ಲ ಎಂಬುದಾಗಿ. ಅಂದರೆ ಹಿ ವಾಸ್ ಸೋ ಕಂಪ್ಯಾಷನ್, ಹಿ ವಾಸ್ ವೆರಿ ಸಿಂಪ್ಯಾಥೆಟಿಕ್. ಬಹಳಷ್ಟು ಸಹಾನುಭೂತಿ ಇರುವಂತಹ ವ್ಯಕ್ತಿಯಾಗಿದ್ದನು. ಬಡವರ ಬಗ್ಗೆ ಬಹಳಷ್ಟು ಸಹಾನುಭೂತಿಯನ್ನು ವ್ಯಕ್ತಪಡಿಸಿದನು. ಅಂದರೆ ಅವನು ನಿಜವಾಗಲೂ ಪಶ್ಚಾತ್ತಾಪದ ಮನಸ್ಸು ಇಲ್ಲದವನಾದನು, ಆದರೆ ಬಹಳಷ್ಟು ಸಹಾನುಭೂತಿ ಆಗಿರುವಂಥವನು. ನಾವು ಆ ರೀತಿ ಇರ್ತೀವೋ?
ಅನೇಕ ಜನರಿಗೆ ನಾವು ಒಳ್ಳೆ ಕೆಲಸ ಮಾಡಬೇಕು, ಎಲ್ಲರೂ ನೋಡಬೇಕು ಎಂಬುದಾಗಿ ನಾವು ಮಾಡ್ತಾ ಇದ್ದೇವೋ? ಇವನು ಸಹ ಹಾಗೆ ಯಾಕೆ ಮಾಡಿದ? ಅವನು ಅಲ್ಲಿಗೆ ಬಂದಂತಹ ಕಾಣಿಕೆಯನ್ನು ಅವನು ತೆಗೆದುಕೊಳ್ತಾ ಇದ್ದ ಎಂಬುದಾಗಿ ದೇವರ ವಾಕ್ಯವೇ ಹೇಳುವಂಥದ್ದು. ಅವನು ಕಳ್ಳನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೋಹಾನನು ಬರೆಯುವಂಥದ್ದು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಯೋಧನ ಇನ್ಫ್ಲುಯೆನ್ಸ್, ಯೋಹಾನನು ಬರೆಯುವಾಗ ಯೂದನು ಹೇಳ್ದ ಇದು ಎಷ್ಟು ವೇಸ್ಟ್ ಎಂಬುದಾಗಿ. ಮತ್ತಾಯನು ಬರೆಯುವಾಗ ಎಲ್ಲ ಶಿಷ್ಯರು ಹೇಳಿದ್ರಂತೆ ಯಾಕೆ ಸ್ವಾಮಿ ಇದು ವ್ಯರ್ಥ. ಅಂದರೆ ಯೋಹಾನನ ಬರೆಯುವುದು ನಿಜ, ಮತ್ತಾಯನು ಬರೆಯುವುದು ನಿಜ, ಆದರೆ ಆ ಇನ್ಫ್ಲುಯೆನ್ಸರ್ ಆಗಿದ್ಯಾರು? ಯೂದನು. ಅವನು ಎಲ್ಲರ ಶಿಷ್ಯರುಗಳ ಮೇಲೆ ಪರಿಣಾಮ ಬೀರುವಂತಹ ವ್ಯಕ್ತಿ. ಯಾಕೆ ಸ್ವಾಮಿ ವೇಸ್ಟ್ ಮಾಡಿದ್ರಿ? ಬೇರೆಯವರ ಆರಾಧನೆಯನ್ನು ನಾವು ವೇಸ್ಟ್ ಎಂಬುದಾಗಿ ಹೇಳ್ತೇವೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅಯ್ಯೋ, ಕೈ ಎತ್ತಬಾರ್ದ್ರಿ ನಮ್ಮ ಆಲಯದಲ್ಲಿ ದೇವರನ್ನು ಆರಾಧಿಸುವಾಗ. ಅದು ನಮ್ಮ ಪದ್ಧತಿ ಅಲ್ಲ. ಯಾಕೆ? ಅದು ನಮ್ಮ ಪದ್ಧತಿ ಅಲ್ಲ. ಆದರೆ ದೇವರ ವಾಕ್ಯವೇ ಹೇಳ್ತದೆ ಕೈ ಎತ್ತಿ ಆತನನ್ನು ಆರಾಧಿಸ್ರಿ, ಹಲ್ಲೆಲೂಯಾ ಹೇಳಬಾರ್ದ್ರಿ ಎಂಬುದಾಗಿ ಹೇಳುವಂಥ ಕೆಲವು ಸಭೆಗಳಿದೆ. ಯಾಕೆ? ಅವರ ಆರಾಧನೆ ವೇಸ್ಟ್ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೋ? ಯಾಕೆ? ನಮ್ಮ ಪದ್ಧತಿಗಳು ಬಹಳಷ್ಟು ಮುಖ್ಯವಲ್ಲವೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೋ? ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಸರಿಯಾಗಿದ್ದೇವೋ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಒಂದು ವೇಳೆ ಯೂದನ ಹಾಗೆ ಬೇರೆಯವರ ಆರಾಧನೆಯನ್ನು ವೇಸ್ಟ್ ಎಂಬುದಾಗಿ ಹೇಳ್ತಾ ಇದ್ದೇವೋ? ನಿಜವಾದ ಆರಾಧನೆ ವರ್ಸಸ್ ಹಿಪಾಕ್ರಸಿ, ಕಪಟತನ ಮತ್ತು ನಿಜವಾದ ಆರಾಧನೆಯಲ್ಲಿ ಇರುವಂತಹ ವ್ಯತ್ಯಾಸವನ್ನು ನೋಡ್ತೇವೆ. ಅಲ್ಲಿ ಒಬ್ಬ ಮಹಿಳೆ ಆರಾಧನೆ ಮಾಡ್ತಾ ಇದ್ದಾಳೆ ಸ್ವಾಮಿಯ ಕಾಲಿಗೆ ಮುತ್ತಿಟ್ಟು. ಇವನಾದರೂ ಅವನು ಹೇಳುವುದು ಇದೇ ಎಂಥ ವ್ಯರ್ಥ ಎಂಬುದಾಗಿ. ನಾಲ್ಕನೇದಾಗಿ ಅವನ ಯೂದನ ಜೀವಿತದ ಮೂಲಕ ನಾವು ಕಂಡುಕೊಳ್ಳುವುದಾದರೆ, ಜೂಡಸ್ ನ್ಯೂ ಅಬೌಟ್ ಜೀಸಸ್ ಕ್ರೈಸ್ಟ್ ಬಟ್ ಹಿ ನೆವರ್ ನ್ಯೂ ಜೀಸಸ್ ಕ್ರೈಸ್ಟ್. ಯೇಸುವಿನ ಬಗ್ಗೆ ಕುರಿತಾಗಿ ಅವನಿಗೆ ಬಹಳಷ್ಟು ಮಾಹಿತಿ ಇತ್ತು, ಆದರೆ ಯೇಸುವನ್ನು ಸ್ವಂತವಾಗಿ ಅನುಭವಿಸದೇ ಇದ್ದಂತಹ ವ್ಯಕ್ತಿ ಆಗಿದ್ದನು. ನಾವು ಒಂದು ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ಕುಟುಂಬದಲ್ಲಿ ನಾವು ಹುಟ್ಟಿ ಬಂದಿರಬಹುದು, ಆದರೆ ನಾವು ಯೇಸುವನ್ನು ವೈಯಕ್ತಿಕವಾಗಿ ಅನುಭವಿಸದೇ ಇದ್ದರೆ ನಾವು ಯೂದನ ಹಾಗೆ ಇರುವಂಥದ್ದು ಸಹಜ. ನಮ್ಮನ್ನು ನಾವು ಈ ದಿನ ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ. ಯೇಸುವು ಆ 3 ವರ್ಷಗಳ ಕಾಲ ಆ ಯೂದನ ಬಗ್ಗೆ ಯಾವ ಮಾಹಿತಿಯನ್ನು ಬೇರೆ ಅವರ ಶಿಷ್ಯರಿಗೆ ಯೇಸು ಹೇಳಲೇ ಇಲ್ಲ. ಯೇಸು ಸ್ವಾಮಿ ತೋರಿದಂಥ ದಯವನ್ನು ಸಹ ಅವನು ಗುರುತಿಸಲಿಲ್ಲ. ಆ ದಿವಸ ಯೇಸು ಸ್ವಾಮಿ ಬಂದು ಅವನ ಕಾಲಿಗೆ ನೀರು ಹಾಕಿ ಒರೆಸುವಾಗ ಅದು ಒಂದು ಕೊನೆಯ ಭಿನ್ನಹವಾಗಿತ್ತೇನೋ ಯೂದನಿಗೆ. ಆದರೆ ಅದನ್ನು ನೋಡಿ ಅವನು ನೆನೆಸಿರ್ಬೋದು, ಇವನು ನಿಜವಾದ ಪ್ರವಾದಿ ಆಗಿದ್ದರೆ ನಾನು ಮಾಡುವಂಥ ಕೆಲಸವನ್ನು ಯಾಕೆ ಗುರುತಿಸುತ್ತಾ ಇಲ್ಲ ಎಂಬುದಾಗಿ. ಯೂದನು ಒಂದು ವೇಳೆ ಆ ದಿವಸ ನೆನೆಸಿ ಇದು ಸಾಕು, ನನಗೆ ಬೇಕಾಗಿರುವಂಥದ್ದೇ ಮಾಡುವ ಎಂಬುದಾಗಿ ಅವನು ಹೋದನು. ಅವನು ಕಳ್ಳನ ಹಾಗೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆ? ದೇವರ ವಾಕ್ಯದಲ್ಲಿ ನೋಡುವಾಗ ಯೂದನು ಕಳ್ಳತನ ಮಾಡಿದನು ಎಂಬುದಾಗಿ, ಯೋಹಾನನ ಸುವಾರ್ತೆಯಲ್ಲಿ ಕಳ್ಳನು ಎಂಬುದಾಗಿ ಹೇಳುವಾಗ, ಕಳ್ಳನು ದೋಚಿಕೊಳ್ಳುವುದಕ್ಕೂ ಸುಲಿಯುವುದಕ್ಕೂ ಅದಕ್ಕೋಸ್ಕರನೇ ಬರುತ್ತಾನೆ ಹೊರತು ನಾನು ಬಂದಿರುವುದು ನಿಮಗೆ ಜೀವವೂ ಸಮೃದ್ಧಿಯೂ ಇರಬೇಕು ಎಂಬುದಾಗಿ ಯೇಸು ಹೇಳುವಂಥವರಾಗಿದ್ದಾರೆ. ಯೇಸು, ಈ ಒಬ್ಬ ವ್ಯಕ್ತಿಯು ಯೇಸುವಿನ ಕೈಯಿಂದ ತೆಗೆದು ಆ ಆಹಾರವನ್ನು ತೆಗೆದುಕೊಂಡು ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೋಹಾನನು ಬರೆಯುವಾಗ, ರಾತ್ರಿ ಎಂಬುದಾಗಿ ಹೇಳುವಾಗ ಬಹಳಷ್ಟು ಅರ್ಥ ಇದೆ. ಅದು ದೇವರ ಸನ್ನಿಧಿಯಿಂದ ದೂರವಾಗಿ ಹೋಗುವುದು. ನಿಕೋದೇಮನು ರಾತ್ರಿಯಲ್ಲಿ ಬಂದನು. ಅದೇ ರೀತಿಯಲ್ಲಿ ಅನೇಕ ವಿಷಯದಲ್ಲಿ ನಾವು ನೋಡುವ ರಾತ್ರಿಯಲ್ಲಿ ಬಂದರು. ಕೊನೆ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುವುದಾದರೂ, ಅವರು ರಾತ್ರಿಯೆಲ್ಲ ಕಷ್ಟಪಟ್ಟರು, ಅವರಿಗೆ ಮೀನೇ ಸಿಗಲಿಲ್ಲ, ಅವ್ರಿಗೆ ದುಡಿದರೂ ಅವರಿಗೆ ಬೇಕಾದಂಥ ಆ ಒಂದು ಆದಾಯವೂ ಸಿಗಲಿಲ್ಲ. ರಾತ್ರಿ ಎಂಬುದಾಗಿ ಹೇಳುವಾಗ ಸೈತಾನನ ಮಾರ್ಗವಾಗಿ ಹೋಯಿತು. ಅವನು ಆ ಯೇಸುವಿನ ಕೈಯಿಂದ ತುತ್ತನ್ನು ತೆಗೆದು ರಾತ್ರಿಗೆ ಹೋದನು. ಆ ರಾತ್ರಿ ಅವನ ಜೀವನದಲ್ಲಿ ಸದಾ ಇರುವಂತಹ ರಾತ್ರಿಯಾಗಿ ಮಾರ್ಪಟ್ಟಿತು. ಪಾಪವು ಯೂದನನ್ನು ಹ್ಯಾಡ್ ಡಿಸೀವ್ಡ್ ಹಿಮ್. ಸಿನ್ ಹ್ಯಾಡ್ ಡಿಸೀವ್ಡ್ ಜೂಡಸ್. ಅವನು
ಅವನನ್ನು ಪಾಪವು ಅವನನ್ನು ಮೋಸಪಡಿಸಿತ್ತು. ಅವನು ಹೋಗಿ ಮತ್ತೊಂದು ಆವರ್ತಿ ಹೇಳ್ತಾನೆ, ನಾನು ನಿಜವಾದಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿಯನ್ನು ನಾನು ನಿಮಗೆ ಒಪ್ಪಿಸಿಬಿಟ್ಟಿದ್ದೇನೆ, ಅದು ತಪ್ಪಾಯಿತು ಎಂಬುದಾಗಿ ಅವನು ಬಂದು ಹೇಳುವಂಥದ್ದು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನೋಡುವಾಗ ಮೋಸದಿಂದ ಸಿಕ್ಕ ಆಹಾರವು ಮನುಷ್ಯನಿಗೆ ರುಚಿ, ಆಮೇಲೆ ಅವನ ಬಾಯಿಯಲ್ಲಿ ಮರಳಿನ ಹಾಗೆ ಇರುವಂಥದ್ದು ಎಂಬುದಾಗಿ. ದ ಬ್ರೆಡ್ ಆಫ್ ಡಿಸೀಟ್ ಈಸ್ ಸ್ವೀಟ್ ಇನ್ ದ ಮೌತ್, ಬಟ್ ಆಫ್ಟರ್ವರ್ಡ್ಸ್ ಇಟ್ ಶಾಲ್ ಬಿ ಫಿಲ್ಡ್ ವಿತ್ ಗ್ರಾವೆಲ್. ಆಗ ಅವನು ಬಂದು ವಾಪಸ್ ಕೊಡುವಂಥದ್ದು ಆ 30 ಹಣ. ಅದೇನು ಭಾಳಷ್ಟು ಹಣ, 3 ತಿಂಗಳಿನ ಆದಾಯವಾಗಿತ್ತಷ್ಟೇ. ಯಾಕೆ ಅವನು ಹೀಗೆ ಮಾಡ್ದ ಎಂಬುದಾಗಿ ನೋಡುವುದಾದರೆ, ಸಿನ್ ಡೆಸ್ಟ್ರಾಯ್ಡ್ ಜೂಡಸ್ ಪರ್ಮನೆಂಟ್ಲಿ. ಪಾಪವು, ಸೈತಾನನು ಜನರನ್ನು ಯಾವ ರೀತಿಯಲ್ಲಿ ನಡೆಸ್ತಾನೆ? ನಾವು ಪಾಪ ಮಾಡಿದಾಗ ಸೈತಾನನು ಮನುಷ್ಯರನ್ನು ಖಂಡಿಸುವಂಥವನಾಗಿರ್ತಾನೆ. ಅವರು ವ್ಯಥೆ ಪಡ್ತಾರೆ, ಅಯ್ಯೋ ನಾನು ಪಾಪ ಮಾಡಿದೆ ಎಂಬುದಾಗಿ, ಆದರೆ ಪಶ್ಚಾತ್ತಾಪ ಪಡುವುದಿಲ್ಲ. ಆದರೆ ದೇವರ ವಾಕ್ಯವು ಹೇಳುವುದಾದರೆ ಆತನ ಆತ್ಮವು ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸುವಂಥದ್ದಾಗಿರ್ತದೆ. ಸೈತಾನನ ಆತ್ಮವಾದರೂ ನಮ್ಮನ್ನು ವ್ಯಥೆ ಪಡುವಂತೆ ಮಾಡಿ ನಾವು ಅಲ್ಲೇ ಇರುವ ಹಾಗೆ ಮಾಡ್ತೇವೆ. ಆಯಿತು, ನೀನಷ್ಟೇ, ನಿನ್ನ ಜೀವಿತದಲ್ಲಿ ನೀನೇನೂ ಆಗುವುದಿಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ಹಾಗೆ ನಾವು ಮಾಡುವಂಥವ್ರು ಅನೇಕರು ಇರ್ತಾರೆ. ಜೂಡಾಸ್ ಗೋಸ್ ಇನ್ ಟು ರಿಮೋರ್ಸ್, ಈ ಹ್ಯಾಂಗ್ಸ್ ಹಿಮ್ಸೆಲ್ಫ್. ನಮಗೆಲ್ಲರಿಗೂ ಗೊತ್ತಿದ್ದು, ಅವನು ತನ್ನಷ್ಟಿಗೆ ತಾನೇ ಅವನು ಉರುಳು ಹಾಕಿಕೊಂಡ. ಅವನು ಎಷ್ಟು ದಿವಸ ಹಾಗೆ ಇದ್ನೋ ಗೊತ್ತಿಲ್ಲ, ಆದರೆ ಅವನ ದೇಹವು ಉಬ್ಬಿಕೊಂಡು ಅಲ್ಲಿ ಮೇಲಿಂದ ಕೆಳಗೆ ಬಿತ್ತಂತೆ. ಅದೇನೋ ಒಂದು ವೇಳೆ ಆ ಹಗ್ಗವೇ ಕಟ್ಟಾಗಿ ಬಿತ್ತೋ ಏನಂತ ಗೊತ್ತಿಲ್ಲ. ಅವನ ಮೇಲಿಂದ ಕೆಳಗೆ ಬೀಳುವಾಗ ಆ ಉಬ್ಬಿದಂಥ ಶರೀರವು ಮೇಲಿಂದ ಕೆಳಗೆ ಬಿದ್ದಾಗ ಎತ್ತಿ ಒಡೆದು ಹೋಯ್ತು. ಒಳ್ಳೆ ಒಂದು ಕರ್ಬೂಜ್ ಮೇಲಿಂದ ಬಿದ್ದ ಹಾಗಾಯಿತು. ದೇವರ ವಾಕ್ಯ ಹೇಳ್ತದೆ, ಅವನ ಇಂಟೆಸ್ಟೈನ್ಸ್, ಅವನ ಕರುಳುಗಳೆಲ್ಲ ಹೊರಗೆ ಬಂತು ಎಂಬುದಾಗಿ. ಇದು ದೇವರ ವಾಕ್ಯದಲ್ಲೇ ಇದೆ. ಯಾಕೆ? ಸಿನ್ ಡಿಸೀವ್ಡ್ ಜೂಡಸ್, ಸಿನ್ ಡೆಸ್ಟ್ರಾಯ್ಡ್ ಜೂಡಸ್, ಸಿನ್ ಡ್ಯಾಮ್ಡ್ ಜೂಡಸ್. ಅವನನ್ನು ನರಕಕ್ಕೆ ಕರೆದೊಯ್ಯಿತು. 5ನೇದಾಗಿ ಯೂದಾನ ಜೀವಿತದಲ್ಲಿ ನಾವು ಕಲಿಯುವಂಥದ್ದಾದರೂ ಎಂಥದ್ದು? ಈ ಹ್ಯಾಡ್ ಎನ್ ಇನ್ಕರೆಕ್ಟ್ ಟೈಮಿಂಗ್. ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ದು ಏನಕ್ಕೆ? ಅನೇಕ ಜನರಿದ್ದರು ಯೇಸುವನ್ನು ಹಿಂಬಾಲಿಸುವಾಗ. ಆದರೆ ಒಬ್ಬ ಮಹಿಳೆ ಇದ್ದರು. ಅವಳು 2 ಶಿಷ್ಯರ ತಾಯಿ ಯೇಸುವಿನ ಹತ್ರ ಬಂದು, ಸ್ವಾಮಿ, ನಿನ್ನ ರಾಜ್ಯ ನೀನು ಸ್ಥಾಪಿಸುವಾಗ ನನ್ನ ಮಕ್ಕಳಲ್ಲಿ ಒಬ್ಬನು ಬಲಗಡೆಯಲ್ಲಿ, ಇನ್ನೊಬ್ಬನು ಎಡಗಡೆಯಲ್ಲಿ ಸ್ಥಳವನ್ನು ಕೊಡು ಎಂಬುದಾಗಿ ಕೇಳು. ಭಾಳಷ್ಟು ಅದು ಸರ್ವಸಾಧಾರಣ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಉನ್ನತ ಪದವಿಯಲ್ಲಿ ಇರಬೇಕೆಂಬುದಾಗಿ ಅಪೇಕ್ಷಿಸುವಂಥದ್ದು ಸಾಧಾರಣ. ಯೇಸು ಸ್ವಾಮಿಯು ಅವರು ಅಪೇಕ್ಷಿಸಿದ್ದಾದರೂ ಇಹಲೋಕದಲ್ಲಿ ಒಂದು ದೊಡ್ಡ ರಾಜ್ಯವನ್ನು ಕಟ್ಟಬೇಕು. ರೋಮ್ ಸಾಮ್ರಾಜ್ಯದ ವಿರುದ್ಧವಾಗಿ ಅವನು ಎದ್ದು ಯೇಸುವು ನಮ್ಮ ಒಂದು ಸ್ವಂತ ರಾಜ್ಯವನ್ನು ಕಟ್ಟಬೇಕು, ಆಗ ಅಲ್ಲಿ ಅರಸನಾಗಬೇಕು, ನನ್ನ 2 ಮಕ್ಕಳು ಪ್ರೈಮ್ ಮಿನಿಸ್ಟರ್ಗಳಾಗಬೇಕು ಅಥವಾ ಹೋಮ್ ಮಿನಿಸ್ಟರ್ ಆಗಬೇಕು ಎಂಬುದಾಗಿ ಅಪೇಕ್ಷಿಸುತ್ತಾ ಇದ್ದರು. ಅದೇ ರೀತಿ ಯೂದನು ಸಹ ನಾನಾಗಬೇಕು, ಏನೋ ಒಂದು ದೊಡ್ಡ ಒಂದು ಪೊಸಿಷನ್ ಬೇಕು ಎಂಬುದಾಗಿ. ಈ ರೀತಿ ಒಂದು ವೇಳೆ ಅವನು ಯಾಕೆ, ಅನೇಕ ದೈವತಜ್ಞರು ಹೇಳಿದ್ದು ಯಾಕೆ ಅವನು ಹಾಗೆ ಮಾಡ್ದ ಅಂದರೆ, ಒಂದು ವೇಳೆ ನಾವು ಯೇಸುವನ್ನು ಆ ಥರ ನಾನು ಹಿಡಿದು ಕೊಡುವುದಾದರೆ ಆತನು ಮಾಡುವಂತಹ ಚಮತ್ಕಾರಗಳಿಂದ, ಅದ್ಭುತಗಳಿಂದ ಆ ದಿವಸ ಆ ರಾಜ್ಯವನ್ನು ಸ್ಥಾಪಿಸಬಹುದು. ಒಂದು ಅದ್ಭುತ ಮಾಡಿ ಆ ದಿವಸ ಒಂದು ರಾಜ್ಯವನ್ನು ಸ್ಥಾಪಿಸಬಹುದು ಎಂಬುದಾಗಿ. ಆದರೆ ಯೇಸು ಆ ಥರವಾದಂಥ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಬಂದಿರಲಿಲ್ಲ. ಆತ್ಮದಲ್ಲಿ ಆತನು ರಾಜ್ಯವನ್ನು ಕಟ್ಟಲಿಕ್ಕೋಸ್ಕರ ಬಂದಿದ್ದನು. ಆದರೆ ಇವನು ಸಮಯವನ್ನು ಅರಿತುಕೊಳ್ಳದೆ ಇರುವಂಥವನಾಗಿ ಹೋಗಿಬಿಟ್ಟ. ಹಿ ವಾಸ್ ಇನ್ಕರೆಕ್ಟ್ ಇನ್ ಹಿಸ್ ಟೈಮಿಂಗ್ಸ್. ಭಾಳಷ್ಟು ಸಾರಿ ನಾವು ಸಹ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀವಿ, 6 ತಿಂಗಳು ಟೈಮ್ ಕೊಡ್ತೀವಿ, ದೇವರೇ ನೀನು ಇಷ್ಟರೊಳಗೆ ನೀನು ನನಗೆ ಉತ್ತರ ಕೊಡಬೇಕು, ಇಲ್ಲ ಅಂದರೆ ನಾನು ನಿನ್ನ ಸಭೆಗೆ ಬರುವುದಿಲ್ಲ, ಇಲ್ಲವಂದರೆ ನಾನು ನಿನ್ನ ವಾಕ್ಯವನ್ನು ಓದುವುದಿಲ್ಲ, ನಾನು ಕಾಣಿಕೆ ಕೊಡುವುದಿಲ್ಲ ಎಂಬುದಾಗಿ ನೆನೆಸುವಂಥವರು ಅನೇಕರಿರ್ತಾರೆ. ಯೂದನ ಹಾಗೆ ದೇವರ ಸಮಯಕ್ಕೆ ನಮ್ಮನ್ನು ನಾವು ಅಳವಡಿಸಿಕೊಳ್ಳುತ್ತಾ ಇದ್ದೇವೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ. ಅವನಾದರೂ ಯೋಚಿಸಿದ್ದು ಯೇಸು ಒಂದು ಯುದ್ಧವನ್ನೇ ಪ್ರಾರಂಭಿಸಬಹುದು ಎಂಬುದಾಗಿ ಯೇಸುವನ್ನು ಹಿಡಿಕೊಟ್ಟನು. ನಿರಪರಾಧಿಯನ್ನು ನಾನು ಹಿಡಿಕೊಟ್ಟೆ ಎಂಬುದಾಗಿ ಯೂದನು ಅಳುವುದನ್ನು ನಾವು ನೋಡ್ತೇವೆ. 6ನೇದಾಗಿ, ದೇರ್ ಇಸ್ ಒನ್ ಪಾಸಿಟಿವ್ ಥಿಂಗ್ ಅಬೌಟ್ ಜೂಡಸ್. 6ನೇದಾಗಿ, he told,
ಹೋಲ್ಡ್ ಫಾಸ್ಟ್, ಯೇಸುವನ್ನು ನಾನು ಹೋಗಿ ಮುದ್ದಿಡ್ತೇನೆ, ಅವನನ್ನು ಸುರಕ್ಷಿತವಾಗಿ ನೀವು ಕರೆದೊಯ್ಯಿರಿ ಎಂಬುದಾಗಿ ಅಲ್ಲಿ ಇದ್ದಂತಹ ಸೈನಿಕರಿಗೆ ಹೇಳಿದ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಒಂದು ವೇಳೆ ನೀವು ಯೇಸುವನ್ನು ದರ್ಶಿಸುವುದಾದರೆ ಆತನನ್ನು ನಿಮ್ಮ ಹೃದಯಗಳಲ್ಲಿ ಸುರಕ್ಷಿತವಾಗಿ ಇರಿಸಿರಿ. ಸುರಕ್ಷಿತವಾಗಿ ಯೇಸುವನ್ನು ನಾವು ಇರಿಸುವುದಾದರೆ, ಆತನನ್ನು ಹಿಂಬಾಲಿಸುವುದಾದರೆ ನಮ್ಮ ಜೀವಿತಗಳಲ್ಲಿ ನಾವು ಅಭಿವೃದ್ಧಿ ಹೊಂದುವಂಥವರಾಗಿರ್ತೇವೆ. ಯೇಸುವನ್ನು ಬಿಟ್ಟು ಬಿಡುವುದು ಬೇಡ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಕೊನೆಯದಾಗಿ 7ನೇದು, ಯೂದನ ಜೀವಿತದಲ್ಲಿ ಇಫ್ ಯು ಡೋಂಟ್ ಡೂ ಯುವರ್ ಅಸೈನ್ಮೆಂಟ್ ಸಂಬಡಿ ಎಲ್ಸ್ ವಿಲ್ ಡೂ ಯುವರ್ಸ್. ನೀನು ಮಾಡಬೇಕಾದಂತಹ ನಿಯೋಗ, ಕೆಲಸ, ಜವಾಬ್ದಾರಿ ಮಾಡದೇ ಇದ್ದಲ್ಲಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಎಲ್ಲ ಅದೇ ಇದೆ. ನಮ್ಮೊಟ್ಟಿಗೆ ಎಣಿಸಲ್ಪಟ್ಟಿರುವಂತಹ ಈ ಯೂದನು ತಪ್ಪಿ ಹೋಗಿದ್ದಾನೆ, ಅವನ ಪರವಾಗಿ ಇನ್ನೊಬ್ಬರನ್ನು ನೇಮಿಸಬೇಕು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರ ಕೆಲಸ ಅದು ಯಾವತ್ತೂ ನಿಂತು ಹೋಗುವಂಥದ್ದಲ್ಲ. ಒಂದು ವೇಳೆ ನಾವು ದೇವರ ಕೆಲಸಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೆ ಹೋದರೆ ಒಂದು ಪಕ್ಷ ದೇವರು ಇನ್ನೊಬ್ಬರನ್ನು ನೇಮಿಸುವಾತನಾಗಿದ್ದಾನೆ. ಅದನ್ನು ನಾವು ನೋಡುವಂಥವರಾಗ್ತೇವೆ. ಅದು ಯೂದನ ಜೀವಿತದಲ್ಲಿ ಆಯಿತು. ಯಾಕಂದರೆ ಅವನು ಪಶ್ಚಾತ್ತಾಪ ಪಡಲಿಲ್ಲ. ಒಂದು ವೇಳೆ ನಾವು ಈಗ ಯೇಸುವಿನಿಂದ ದೂರವಿದ್ದಲ್ಲಿ, ತಪ್ಪಿ ಹೋಗಿದ್ದೇವೆ ಸ್ವಾಮಿ ಎಂದು ನಾವು ಗುರುತಿಸಿಕೊಂಡರೆ, ಆತನ ಹತ್ತಿರ ಬಂದು, ಸ್ವಾಮಿ ನೀನು ನನಗೋಸ್ಕರ ನೇಮಿಸಿರುವಂಥ ಕಾರ್ಯ, ನಿನಗೋಸ್ಕರ ನಾನು ಒಬ್ಬ ವಿಶ್ವಾಸಿಯಾಗಿ ಜೀವಿಸಿ ನಿನಗೋಸ್ಕರ ಒಂದು ಬೆಳಕಾಗಿ ಜೀವಿಸುತ್ತೇನೆ ಎಂಬುದಾಗಿ ನಮ್ಮನ್ನು ನಾವು ಆತನಿಗೆ ಸಮರ್ಪಿಸಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ರಾತ್ರಿ ಬರುವಂಥದ್ದಾಗಿದೆ. ಆ ರಾತ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ರಾತ್ರಿಯಲ್ಲಿ ಅನೇಕರು ಎಡುವಂಥವರಾಗ್ತಾರೆ. ಆ ರಾತ್ರಿ ಬರುವುದಕ್ಕೆ ಮುಂಚೆ ನನ್ನ ತಂದೆ ಕೊಟ್ಟಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳಿದ ಆತನಾಗಿದ್ದಾನೆ. ನಾವು ನಮ್ಮ ಜೀವಿತಗಳಲ್ಲಿ ಯೇಸುವು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೋ, ಆತನ ಸೇವೆಯಲ್ಲಿ ಕೈ ಜೋಡಿಸ್ತಾ ಇದ್ದೇವೋ, ಆತನ ಸೇವೆಯನ್ನು ಮಾಡುವಂಥವರಿಗೆ ಪ್ರೋತ್ಸಾಹ ನೀಡುತ್ತಾ ಇದ್ದೇವೋ, ಆತನಿಂದ ದೂರವಾಗಿದ್ದೇವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ರಾತ್ರಿ ಬರುವುದಕ್ಕೆ ಮುಂಚೆ ನಾನು ನನ್ನ ತಂದೆ ಕೊಟ್ಟಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ಯೇಸು ಹೇಳಿದ ಹಾಗೆ ನಾವು ಸಹ ನಮ್ಮ ಜೀವಿತದ ರಾತ್ರಿ ಬರುವುದಕ್ಕೆ ಮುಂಚೆ ನಾವು ಆತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣವೋ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ಈಗ ಯೇಸುವಿನ ಕಡೆಗೆ ಓಡಿ ಬರುವಂಥದ್ದು ಬಹಳಷ್ಟು ಮುಖ್ಯ. ಇಲ್ಲಿ ನಾವು ನೋಡುವಾಗ ಯೂದನು ಬಂದ ಯೇಸುವಿನ ಹತ್ತಿರ. ನೆಕ್ಸ್ಟ್ ಸ್ಲೈಡ್ ಬ್ರದರ್. ಅವನು ಕೊಟ್ಟಂಥ ಗುರುತು ನಮ್ಮೆಲ್ಲರಿಗೂ ಗೊತ್ತು. ನಾನು ಹೋಗಿ ಯಾರಿಗೆ ಮುದ್ದು ಕೊಡ್ತೇನೋ ಆತನೇ ಯೇಸು ಕ್ರಿಸ್ತನು, ಅವನನ್ನು ನೀವು ಹಿಡಕೊಂಡು ಹೋಗ್ರಿ ಎಂಬುದಾಗಿ ಮೊದಲೇ ಚಿಹ್ನೆ ಕೊಟ್ಟಿದ್ದ. ಯೂದನು ಕೊಟ್ಟಂತಹ ಮುದ್ದು, ಆ ಸಮುದಾಯದಲ್ಲಿ ಮುದ್ದು ಕೊಡುವಂಥದ್ದು ಬಹಳಷ್ಟು ಸಹಜ. ಗುಲಾಮರು ಅವರ ಕೆಲಸ ಮಾಡುವಂಥವರ ಯಜಮಾನರ ಕಾಲಿಗೆ ಮುದ್ದು ಕೊಡ್ತಾಯಿದ್ರು. ಸೇವಕರು ಅಥವಾ ಸ್ನೇಹಿತರು ಕೈಗೆ ಮುದ್ದು ಕೊಡ್ತಾಯಿದ್ರು. ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ. ಆದರೆ ಸಮವಾಗಿ ಇರುವಂಥವರು, ಸಮಾಜದಲ್ಲಿ ಸಮವಾಗಿ ಇರುವಂಥವರು ಮತ್ತು ಕುಟುಂಬದವರು ಮಾತ್ರ ಕೆನ್ನೆಗೆ, ಮುಖಕ್ಕೆ ಮುದ್ದು ಕೊಡ್ತಾಯಿದ್ರು. ಇಲ್ಲಿ ನಾವು ನೋಡುವಂಥದ್ದು ಸುವಾರ್ತೆಗಳಲ್ಲಿ ನೋಡುವಾಗ 2 ಥರವಾದಂತಹ ಮುದ್ದು ಯೇಸುವಿನಿಗೆ ಕೊಡುವಂಥದ್ದು. ಆ ಮಹಿಳೆ ಬಂದು ಸ್ವಾಮಿಗೆ ಕಾಲಿಗೆ ಮುದ್ದು ಕೊಡುವಂಥದ್ದು. ಯೂದನು ಬಂದು, ಸ್ವಾಮಿ ನಿನ್ನ ಶಿಷ್ಯನು, ಹೇಲ್ ಮಾಸ್ಟರ್ ಎಂಬುದಾಗಿ ಇಂಗ್ಲೀಷ್ನಲ್ಲಿದೆ. ಹೇಲ್ ಮಾಸ್ಟರ್, ಯೇಸುವೆ ನಿನಗೆ ಶುಭವಾಗಲಿ ಅಂತ ಹೇಳಿರ್ಬೋದೇನೋ ಕನ್ನಡದಲ್ಲಿ ನಾವು ಹೇಳಿದ್ರೆ. ಆಗ ಅವನು ಆ ಥರವಾದಂಥ ಮುದ್ದು ಕೊಟ್ಟ. ನಮ್ಮ ಜೀವಿತದಲ್ಲಿ ನಾವು ಯಾವ ಥರವಾದಂಥ ಮುದ್ದು ಕೊಡ್ತಾ ಇದ್ದೇವೆ? ಹೇಲ್ ಮಾಸ್ಟರ್ ಎಂಬುದಾಗಿ ಹೇಳಿ ಸ್ವಾಮಿಗೆ ವ್ಯತಿರೇಕವಾಗಿ ಜೀವಿಸ್ತಾ ಇದ್ದೇವೋ, ಅಥವಾ ಈ ಮಹಿಳೆ ಬಂದು ಕಾಲಿಗೆ, ಸ್ವಾಮಿ ನಿನ್ನನ್ನು ಆರಾಧಿಸುತ್ತೇನೆ, ನೀನೇ ನನ್ನ ಸರ್ವಸ್ವ,
ಎಂಬುದಾಗಿ ನಾವು ಆತನಿಗೆ ಮುದ್ದಿಡುತ್ತಾ ಇದ್ದೇವೆ. ಈ ಶ್ರಮಾವರಣಗಳ ಸಮಯದಲ್ಲಿ ನಮ್ಮ ಜೀವಿತದ ಮೂಲಕ ಯೇಸುವಿಗೆ ಯಾವ ಥರವಾದಂಥ ಮುದ್ದನ್ನು ಕೊಡ್ತಾ ಇದ್ದೇವೆ? ವಂಚನೆಯ ಮುದ್ದನ್ನು ಕೊಟ್ಟು ವಕ್ರಬುದ್ಧಿಯನ್ನು ತೋರಿಸುತ್ತಾ ಇದ್ದೇವೋ, ಅಥವಾ ಆತನನ್ನು ಆರಾಧಿಸುವ ಹಾಗೆ ಆತನ ಪಾದಗಳಿಗೆ ಮುದ್ದಿಡುತ್ತಾ ಇದ್ದೇವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಪರಿತಾಪವನ್ನು ಬಿಟ್ಟು ಪಶ್ಚಾತ್ತಾಪದ ಕಡೆಗೆ, ಯೇಸುವಿನ ಕಡೆಗೆ ತಿರುಗೋಣವೇ? ನನ್ನ ಪ್ರೀತಿಯ ಸಭಿಕರೇ, ಆನ್ಲೈನ್ನಲ್ಲಿ ವೀಕ್ಷಿಸುವಂಥ ಪ್ರತಿಯೊಬ್ಬರು ಈ ದಿನ ನಮ್ಮನ್ನು ನಾವು ಯೇಸುವಿನ ಸೇವೆಗೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಸ್ವಾಮಿ, ನಾನು ಜೀವಿಸುವುದಾದರೆ ನಿನಗಾಗಿ, ಬಾಳುವುದಾದರೆ ನಿನಗಾಗಿ ಎಂಬುದಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋಣ. ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸಂಪೂರ್ಣಾದ ನಮ್ಮ ತಂದೆಯಾದ ದೇವರೇ ಸ್ವಾಮಿ, ನಿನ್ನ ಪ್ರೀತಿಗೋಸ್ಕರ ನಾವು ವಂದಿಸುವಂಥವರಾಗಿದ್ದೇವೆ. ಈ ದಿನ ನಾವು ನಿನ್ನ ವಾಕ್ಯದ ಮೂಲಕ ನೀನು ನಮಗೆ ತೋರಿಸಿದಂತಹ ಗೋಚರವನ್ನು ಮಾಡಿದಂಥ ನಿನ್ನ ವಾಕ್ಯಕ್ಕೋಸ್ಕರ ನಾವು ವಂದಿಸುವಂಥವರಾಗಿದ್ದೇವೆ. ಸ್ವಾಮಿ, ಪ್ರತಿ ಒಬ್ಬೊಬ್ಬರ ಹೃದಯಗಳ ಮೇಲೆ ನಿನ್ನ ಬೆರಳುಗಳನ್ನು ಇರಿಸಿ ನಿನ್ನ ವಾಕ್ಯವನ್ನು ಮತ್ತೊಂದು ಆವರ್ತಿ ಬರೆಯಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮನ್ನು ನಾವು ನಿನ್ನ ಸೇವೆಗೆ, ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ನಾವು ಅರ್ಪಿಸಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ಮಹಿಮೆ, ನಿನ್ನ ರಾಜ್ಯ, ನಿನ್ನ ಕುಟುಂಬ, ನಿನ್ನ ಸಭೆಯನ್ನು ಕಟ್ಟುವುದಕ್ಕೋಸ್ಕರ ನಿನ್ನ ಆತ್ಮನ ಸಹಾಯವನ್ನು ಬೇಡುವಂಥವರಾಗಿದ್ದೇವೆ. ಇಲ್ಲಿವರೆಗೆ ನೀನು ನಡೆಸಿದ್ದಕ್ಕೋಸ್ಕರ ನಾವು ವಂದನೆಯನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಆಮೇನ್. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದೆದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾದ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನ ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 70ನೆಯ ಸಂಗೀತದಲ್ಲಿ ಹಾಡುವ ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ ಕಾಣಿಕೆಗಳನ್ನು ಸ್ವೀಕರಿಸಲಾಗುವುದು.
ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟು ಆತನೊಂದಿಗೆ ನಮಗೆ ಸಮಸ್ತವನ್ನು ದಯದಿಂದ ಅನುಗ್ರಹಿಸ ಆತನು ನೀನು. ನಾವು ನಿನಗೆ ತಂದು ಸಮರ್ಪಿಸ ಈ ಬಡ ದ್ರವ್ಯವನ್ನು ಸ್ವೀಕರಿಸು. ನಾವು ನಮ್ಮೆಲ್ಲ ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನಗೆ ಒಪ್ಪಿಸಿಕೊಟ್ಟು ಆತ್ಮ ಪ್ರಾಣ ಶರೀರಗಳಿಂದ ಯಥಾರ್ಥವಾಗಿ ನೀನು ಸೇವಿಸುವಂತೆ, ಆ ಸೇವೆಯೇ ನಮ್ಮ ಪರಮ ಸಂತೋಷ ಎಂದು ಬಾಳುವಂತೆ ನಮಗೆ ಶಕ್ತಿ ಕೊಡು. ಸ್ವಾಮಿ, ದಿವಸವೆಲ್ಲ ನಮ್ಮನ್ನು ಕಾಪಾಡಿದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೊಟ್ಟಂಥ ವಾಕ್ಯಕ್ಕಾಗಿ ಸ್ವಾಮಿನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇನ್ನು ಹತ್ತಿರ ಬರುವಂಥವರನ್ನು ನೀನು ಎಂದೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದಾಗ್ಯೂ ಸ್ವಾಮಿ, ಆ ಶಿಷ್ಯನ ಆ ನಡತೆಯಿಂದಾಗಿ ಸ್ವಾಮಿ ನಡೆದಂಥ ಆ ಪಾಪದ ಕಾರ್ಯದ ವಿಚಾರವಾಗಿ ನಾವು ಯೋಚನೆ ಮಾಡುವಾಗ ನಿನ್ನ ಶಿಲುಬೆ ಅದು ಅಪಾರವಾದಂಥ ಪ್ರೀತಿ ಕೃಪೆಯನ್ನು ಕೊಡುವಂಥ ಶಿಲುಬೆ ಆಗಿದೆ ಸ್ವಾಮಿ. ವಿಶೇಷವಾಗಿ ಅಂಥ ಎಲ್ಲ ಜನರನ್ನು ಸ್ವಾಮಿ ನಾವು ಈ ಸಂದರ್ಭ ವಿಜ್ಞಾಪ ಮಾಡಿಕೊಳ್ಳುತ್ತೇವೆ. ವಿಶೇಷವಾಗಿ ಸ್ವಾಮಿ, ಅವರ ಮನಸ್ಸಿನಲ್ಲಿ ನಿನ್ನ ವಿಶೇಷವಾದಂಥ ಕೃಪೆ ಪ್ರೀತಿ ಇವುಗಳನ್ನು ಆವರಿಸುವಂತೆ ನೀನು ಆಶೀರ್ವದಿಸು. ಯಾರೂ ನಷ್ಟವಾಗದ ಹಾಗೆ ಸ್ವಾಮಿ, ಪಾಪವು ಕೊಡುವ ಸಂಬಳ ಎಂಬುದನ್ನು, ಜನರು ಮರಣ ಎಂಬುದನ್ನು ಸ್ಮರಿಸುವಂತೆ ಸ್ವಾಮಿ ನೀನು ಎಲ್ಲ ಹೃದಯದಲ್ಲಿ ಮಾತನಾಡಿದ್ದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ ಮತ್ತೊಮ್ಮೆ ನಾವು ಬಲಹೀನತೆಯಲ್ಲಿರ್ತಕ್ಕಂಥವ್ರಿಗಾಗಿ ಬಿಡುತ್ತೆ, ಅವರನ್ನು ನೀನು ಆಶೀರ್ವದಿಸು, ಬಲಪಡಿಸು. ಮುಖ್ಯವಾಗಿ ಸ್ವಾಮಿ, ನಮ್ಮ ಸಭೆಯ ಪ್ರತಿಯೊಬ್ಬರನ್ನು ತನಾಳಿಸೋಕ್ಕೆ ಒಪ್ಪಿಸುತ್ತೇವೆ. ಅವ್ರಿಗಿರ್ತಕ್ಕಂಥ ಅನಾರೋಗ್ಯ, ಕಷ್ಟ, ಬಡತನ ಎಲ್ಲವುಗಳಿಂದ ಅವರನ್ನು ತಪ್ಪಿಸಿ. ವಿಶೇಷವಾಗಿ ಸ್ವಾಮಿ ನಿನ್ನ ಶಿಲುಬೆಯನ್ನು ನಾವು ದೃಷ್ಟಿಸುತ್ತಾ ಈ ಕಾರ್ಯದಲ್ಲಿ ನಾವು ವಿಶೇಷವಾಗಿ ಶ್ರಮ ಕಾಲದಲ್ಲಿ ನಿನ್ನ ಕಡೆಗೆ ಬರಲಿಕ್ಕಾಗುವಂತೆ ನಮ್ಮನ್ನು ನೀನು ಆಶೀರ್ವದಿಸು. ಇದೇ ರೀತಿಯಲ್ಲಿ ಸ್ವಾಮಿ, ಕಷ್ಟ ಕಾಯಿಲೆಯಲ್ಲಿ ನರಳುವಂಥ ಎಲ್ಲರನ್ನ ಈ ಸಂದರ್ಭದಲ್ಲಿ ಜ್ಞಾಪ ಮಾಡಿಕೊಳ್ತೇವೆ. ಅವರನ್ನು ಸಹ ನೀನು ಆಶೀರ್ವದಿಸು. ಈ ರಾತ್ರಿ ನಮ್ಮೊಂದಿಗೆ ಇರುವುದು ಸ್ವಾಮಿ, ಸೈತಾನ ಅಂಧಕಾರ ಶಕ್ತಿಗಳಿಗೆ ಸ್ವಾಮಿ ನಾವು ಒಳಗಾಗದ ಹಾಗೆ ನಿನ್ನ ಕೃಪೆ ಹಸ್ತದಲ್ಲಿ ನಡೆಸಲ್ಪಡಲಿ. ಈ ರಾತ್ರಿ ನಮ್ಮನ್ನು ಕಾಪಾಡು. ನಿಶ್ಚಿತವಾದರೆ ಅರುಣೋದಯ ನೋಡಿ ನೀನು ನೇಮಿಸಿರೋ ಕೆಲಸವನ್ನು ಮಾಡುವಂತೆ ಕೃಪೆ ಮಾಡು. ಬಂದಂಥ ನಮ್ಮೆಲ್ಲರನ್ನ ತನ್ನೊಳಿಸೋಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ನಮ್ಮ ಕರ್ತನೂ ರಕ್ಷಕನಾದ ಸ್ವಾಮಿ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮವು ಪರಿಶುದ್ಧಪಡಿಸಲ್ಪಡಲಿ. ನಿನ್ನ ರಾಜ್ಯವು ಚಿತ್ತವು ಪರಲೋಕದಲ್ಲಿ ನೆರವ ಪ್ರಕಾರ ಭೂಲೋಕದಲ್ಲಿ ನೆರವೇರಿ. ಅನುದಿನದ ಆಹಾರವನ್ನು ದಯಪಾಲಿಸಿ. ತಪ್ಪು ಮಾಡಿದವನ್ನ ಕ್ಷಮಿಸುವಂತೆ ನಮ್ಮ ಶೋಧನೊಳಗೆ ಸೇರ್ತಕ್ಕೆ ನಮ್ಮ ರಾಜ್ಯವು ಬಲವು ಮನ್ನಿಸಿದ ಕಾಲ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಪರಿಪಾಲನೆಗೂ ನಾವು ನಿಮ್ಮನ್ನು ಒಪ್ಪಿಸುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ.